ವೆರಿ ನೈಸ್. ಸೊ ಇವಾಗ ನೀವು ಸೀರಿಯಲ್ ಆಕ್ಟಿಂಗು ಸಿನಿಮಾ ಆಕ್ಟಿಂಗಿಗೂ ಏನಾದ್ರು ಡಿಫ್ರೆನ್ಸ್ ಅಂತ ಹೇಳ್ತೀರಾ? ಇದೆಯಾ? ಖಂಡಿತ ಇದೆ. ಅದು ಆಕ್ಟಿಂಗ್ ಅನ್ನೋ ಟರ್ಮ್ಸ್ ಬಂದಾಗ ಅಜಗಜಾಂತರ ವ್ಯತ್ಯಾಸ ಇದೆ. ಒಲವು ಅಂತ ಬಂದಾಗ ಒಂದೇ ಒಲವು. ಆ ನಟನೆ ಮೇಲೆ ನಿನಗೆ ಒಲವಾದ್ರೆ ಅದು ವೇದಿಕೆ ಆಗಿರ್ಲಿ, ಅಥವಾ ನೀನ್ ಥಿಯೇಟರ್ ಮಾಡ್ತಿರೋ, ಟೆಲಿವಿಷನ್ ಆಗಿರ್ಲಿ, ಅಥವಾ ಸಿನಿಮಾ ಆಗಿರ್ಲಿ, ನಿನಗೆ ಎಲ್ಲಾನು ಒಂದೇ. ಸ್ಕ್ರಿಪ್ಟ್ ಕೊಡಬೇಕು, ನೀನು ಅದನ್ನ ಓದಬೇಕು, ಆ ಕ್ಯಾರೆಕ್ಟರ್ನ ನೀನು ಕಲಿಬೇಕು, ನೀನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾಡಬೇಕು, ಆ ಒಲವು ಒಂದೇ ಇರುತ್ತೆ. ಆದರೆ ಟೆಲಿವಿಷನ್ ಹಾಗೂ ಸಿನಿಮಾ ಅಂತ ಬಂದಾಗ ಹುಬ್ಬನ್ನ ಏರ್ಸೋದು ಅಥವಾ ಕೈಗಳನ್ನ ಬಳಸೋದ್ರಿಂದ ಹಿಡಿದು ನಾವು ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಟೆಲಿವಿಷನಲ್ಲಿ ಹೇಗೆ ಅಂತ ಅಂದ್ರೆ, ನಾನಿಲ್ಲಿ ಮಾತಾಡೋದು ಅಡುಗೆ ಮನೆಯಲ್ಲಿ ಕೂತ್ಕೊಂಡಿರೋರಿಗೆ ಕೇಳಿಸ್ಬೇಕು. ನಾನಿಲ್ಲಿ ಮಾತಾಡೋದು ಏನಾಯ್ತು ಅಂತ ಬಂದು ನೋಡೋ ಹಾಗಿರ್ಬೇಕು. ಆದ್ರೆ ಸಿನಿಮಾದಲ್ಲಿ ಏನಂತಂದ್ರೆ, ನಾನು ಇಷ್ಟು ಮಾಡಿದ್ರು ಸಿನಿಮಾದಲ್ಲಿ ಅಲ್ಲೇನೋ ಮಾಡಿದ್ಲಲ್ಲ ಅನ್ನೋಷ್ಟು ಗೊತ್ತಾಗುತ್ತೆ. ಹಾಗಾಗಿ ಆಡಿಯನ್ಸನ್ನ ಕನೆಕ್ಟ್ ಮಾಡೋದಕ್ಕೆ ಅಪ್ರೋಚ್ ಮಾಡುವಂಥ ಅಭಿನಯ ಏನಿದೆ ತುಂಬ ವಿಭಿನ್ನವಾಗಿದೆ. ಅಲ್ಲಿಗೂ ಇಲ್ಲಿಗೂ ಡೈಲಾಗ್ಸ್ನ ತಗೊಳ್ಳೋದಾಗ್ಲಿ ಇದಾಗಲಿ. ಆಮೇಲೆ ಕ್ಯಾರೆಕ್ಟರ್ ಅಪ್ರೋಚು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರ ಜೊತೆಗೆ. ಟೆಲಿವಿಷನಲ್ಲಿ ಯಾವ ಪಾತ್ರ ಮಾಡ್ತಿದ್ದೀನಿ, ಸಿನಿಮಾದಲ್ಲಿ ಯಾವ ಪಾತ್ರ ಮಾಡ್ತಿದ್ದೀನಿ ಅಂತ. ಹಾಗಾಗಿ ವ್ಯತ್ಯಾಸ ಇದೆ ಅಭಿನಯ ಅಂತ. ಅಂಕಿತಾ ಅವ್ರಿಗೆ ತಾವು ಮಾಡಿರೋ ಇಷ್ಟು ಪಾತ್ರಗಳಲ್ಲಿ ಮನಸ್ಸಿಗೆ ಹತ್ರ ಆದ ಪಾತ್ರ ಯಾವುದು? ಮನಸ್ಸಿಗೆ ಹತ್ರ ನಾನಾಗಿದ್ದೀನಿ ಅಂತ ಅನ್ಸಿದಂಥ ಪಾತ್ರ ನನಗೆ ಅನಾಹಿತ, ಇಬ್ಬನಿ ತಬ್ಬಿದ ಎಳೆಯಲ್ಲಿದು. ಬಟ್ ನನ್ನ ಇನ್ನೊಂದು ವರ್ಷನ್ ಏನಿದೆ, ನನ್ನೊಳಗಡೆ ಒಂದು ಗೂಫಿ ನೇಚರ್ ಇದೆ, ನಾನು ಎಂಜಾಯ್ ಮಾಡುವಂಥ ನೇಚರ್. ಅದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಮೀರಾ ಪಾತ್ರ, ನಾನು ಅಮ್ಮನೇ ಯುವರಾಣಿಯಲ್ಲಿ ಮಾಡಿದ್ದು. ಆ್ಯಂಡ್ ಅದಕ್ಕೆ ಸಾಕಷ್ಟು ಅಪ್ಪುಗೆ ಸಿಕ್ಕಿದೆ. ಹಾಗಾಗಿ ನನಗೆ ಇವೆರಡೂ ಅಲ್ಲ, ಹಂಗೆ ಹೇಳಕ್ಕೆ ಆಗದೇ ಇಲ್ಲ. ನನಗೆ ಸಹನಾನೂ ಇಷ್ಟ, ನನಗೆ ಗಾನನೂ ಇಷ್ಟ, ನನಗೆ ಅರುಂಧತಿ ಅಂತ ಇನ್ನೊಂದು ಮಾಡಿದ್ದೀನಿ. ಎಲ್ಲರೂ ನನಗೊಂಥರ ನನ್ನ ಮಕ್ಳು ಥರ. ಅದು ಹೆಂಗೆ ನನಗೆ ಖಂಡಿತ ಆಗದು, ನನಗೆ ಎಲ್ಲಾನು ಇಷ್ಟ.